ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಇದೆಲ್ಲದಕ್ಕೂ ಮೀರಿದ್ದು ಒಂದು ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ನಾನು ನೋಡಿದ್ದೀನಿ ನಿನ್ನ. ಈ ಬ್ರಿಡ್ಜ್ಗಳು ಹೆಂಗೆ ಸಿಗ್ತಾ ಹೋಯ್ತು? ಯಾಕೆಂದರೆ ಇವತ್ತಿನ ಥರ ಸೋಷಿಯಲ್ ಮೀಡಿಯಾ ಎಲ್ಲ ಯಾರಂದ್ರೆ ಯಾರು ಆ್ಯಕ್ಟಿಂಗ್ ಬರ್ಬೋದಿತ್ತ, ಹೇಗಿತ್ತು ಅವತ್ತು? ನಮ್ಮ ಜನ್ರೇಷನಲ್ಲಿ ತುಂಬ ಜನಕ್ಕೆ ಇಲ್ಲದೇ ಇದ್ದಿದ್ದು ಅದೊಂದೇನೆ, ಲಕ್ ಇರಲಿಲ್ಲ. ನನಗೆ ಅನಿಸುತ್ತೆ, ನವೀನ್ ಕೃಷ್ಣ ನೋಡೋರು ಅನಿಸುತ್ತೆ ಈ ನಮ್ಮ ಎಷ್ಟು ಚೆನ್ನಾಗಿ ಎಲ್ಲ ಇದೆಯಲ್ಲ ಯಾಕಾಗಲಿಲ್ಲ ಅಂತ. ನನ್ನನ್ನು ನೋಡಿದಾಗ ಅವ್ನಿಗೆ ಅನಿಸುತ್ತೆ ಆ ಥರದ್ದು ಮ್ಯೂಚುವಲ್ ತುಂಬ ಜನ ಇದ್ದೀವಿ. ಐ ಥಿಂಕ್ ಅದು ಅಂದರೆ ಸೀರಿಯಲ್ ಪಾಪ್ಯುಲಾರಿಟಿ ಇದೆಯಲ್ಲ, ಅದು ಹೆಚ್ಚಾಗಿ ಮನೆ ಒಳಗೆ ಇರುತ್ತೆ. ಅದು ಆಟೋ ಸ್ಟ್ಯಾಂಡಿಗೆ ಬರೋಲ್ಲ. ಅದು ಇವತ್ತು ಸೀರಿಯಲಿನ ಪ್ರೊಡಕ್ಷನ್ ಇದೆಯಲ್ಲ, ಇಟ್ ಇಸ್ ನಾಟ್ ಈಸಿ. ಒಂದು ನಾರ್ಮಲ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಸೀರಿಯಲ್ ಲಾಂಚಿಗೆ ಬೇಕು. ಕಾಂಟ್ಯಾಕ್ಟ್ಸ್ಗಳು ಅಷ್ಟು ಈಸಿಯಾಗಿ ಸಿಗಲ್ಲ. ಮತ್ತು ಬಹುಶಃ ಅವತ್ತು ಅಷ್ಟು ಓಪನ್ ಆಗೂ ಇರಲಿಲ್ವಾ ಇಂಡಸ್ಟ್ರಿ ಅಂತ. ನನ್ನನ್ನು ತೊಗೊಂಡ್ರೆ ನನಗೆ ತುಂಬ ಜನ ಹೇಳೋರು, ನೀನು ನೋಡೋಕ್ಕೆ ಚೆನ್ನಾಗಿದೆಯಾ, ಡ್ಯಾನ್ಸ್ ಸಕ್ಕದಾಗಿ ಮಾಡ್ತೀಯಾ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀಯಾ, ಫೈಟ್ ಚೆನ್ನಾಗಿ ಮಾಡ್ತೀಯಾ, ಬಟ್ ಯಾಕೆ ಸಿನಿಮಾ ಇವತ್ತಿಗೂ ಕೇಳ್ತಾರೆ ನನಗೆ, ಯಾಕೆ ನೀನು ಮಾಡಲ್ಲ ಸಿನಿಮಾ ಅಂತ. ನಾನು ಹೇಳಿದೆ, ನಾನು ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ಲ, ಯಾವತ್ತೂ ಬಂದಿಲ್ಲ ಅದು. ಆ್ಯಂಡ್ ದ ಸೇಮ್ ಕ್ವಶನ್ಸ್ ನಾನು ಹೇಳ್ತಾರೆ. ಅಂಬಿ ನಿಂಗೆ ವಯಸ್ಸಾಯಿತು ಸಿನಿಮಾ ಮಾಡಿದಾಗ ಅಂಬರೀಷ್ ಅವ್ರು ಕೇಳಿದ್ದು ಇದೇ ಪ್ರಶ್ನೆ. Today on Just Curious, yay, it's one and only Dilip Raj, actor, director, producer ಇದೆಲ್ಲದಕ್ಕೂ ಮೀರಿದ್ದು ಒಂದು ಏನೇ ಮಾರೇ ಹೋಗೇ ಫ್ರೆಂಡು. ಅದು ಏನು ದಿನ ಮಾತಾಡಲ್ಲ, ಯಾವಾಗಲೂ ಒಂದು ಸತಿ ಮಾತಾಡಿದಾಗ ಅದೇ ಸದರ ಇರುತ್ತೆ. ಆ್ಯಂಡ್ ಇದೆಲ್ಲದಕ್ಕೂ ಮೀರಿದ್ದು ಒಂದು ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ನಾನು ನೋಡಿದ್ದೀನಿ ನಿನ್ನ. ಇವಾಗಲೂ ಹಾಗೆ ಇದೆಯೇನೋ? ಮೋಸ್ಟ್ಲಿ ಹಂಗೆ ಇದ್ದೀನಿ, ಈಗಲೂ ಹೋಗೇ ಬರೇ ಅಂತೀನಿ ಅಂದರೆ ಹಂಗೆ ಇದ್ದೀನಿ ಅಂತ. ಸಖತ್ತದು. ಆ್ಯಂಡ್ ಅಫ್ಕೋರ್ಸ್ ಯು ಹ್ಯಾಡ್ ಅ ವಂಡರ್ಫುಲ್ ಜರ್ನಿ ಆ್ಯಸ್ ಅನ್ ಆ್ಯಕ್ಟರ್. ಸಿನಿಮಾಗಳಾಗಲಿ 24 ಮೂವೀಸು ಆ್ಯಂಡ್ ಸೀರಿಯಲ್ 12 to 14 ಸೀರಿಯಲ್ಸು. ಆ್ಯಂಡ್ ನೌ ಯು ಆರ್ ಸ್ಟಾರ್ ಮೇಕರ್ ಅನ್ಬೋದು. ಅಂದರೆ ಇವತ್ತಿನ ಸೀರಿಯಲ್ ಪ್ರೊಡ್ಯೂಸರ್ ಆಗಿ ನೀನು ಲೈಮ್ಲೈಟಲ್ಲಿ ಇದ್ದಿದ್ದಾಯ್ತು. ಇವಾಗ ಬೇರೆಯವ್ರನ್ನ ಆ ಟ್ರ್ಯಾಕಿಗೆ ಬಿಡುವಂಥ ಒಂದು ಪೊಸಿಷನ್ ಇಷ್ಟೆಲ್ಲ ನೋಡಿದ್ಯಲ್ಲ. ಮೊದಲನೇ ಪ್ರಶ್ನೆ, ಜೀವನ ಹೇಗೆ ನೋಡ್ತಾ ಇದೆಯಾ, ಹೇಗಿದೆಯಾ? ಚೆನ್ನಾಗಿದೆ ಆ್ಯಕ್ಚುಲಿ. ಯಾಕಂದರೆ ನನ್ನ ಆ್ಯಕ್ಟಿಂಗ್ ಅಂತ ಇವಾಗ ಸೀರಿಯಲ್ಸ್ ಮುಂಚೆನೂ ಹಂಗೆ ಇತ್ತು. ಇಟ್ ಈಸ್ ವೆರಿ ಹೆಕ್ಟಿಕ್ ಅನ್ಸುತ್ತೆ ಒಂದೊಂದ್ಸತಿ. ಅಂದರೆ ಎವ್ರಿ ಡೇ ಅಂದರೆ ಪ್ರಾಬ್ಲಿ ಅದು ಇಷ್ಟು ದೂರ ಜರ್ನಿ ಆದಮೇಲೆ ಅಷ್ಟು ಪೇಷನ್ಸ್ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಅನ್ಸುತ್ತೆ ಸೀರಿಯಲ್ಸಿಗೆ ನನಗೆ. ಐ ಡೋಂಟ್ ನೋ, ಅಂದರೆ ಬೇರೆ ಆ್ಯಕ್ಟರ್ಸ್ಗೆ ಅಂದರೆ ನನ್ನ ಎರಾ ಆ್ಯಕ್ಟರ್ಸಿಗೆ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ. ಬಿಕಾಸ್ ಒಂದು ಏನಂದರೆ ಈಗ ಆ್ಯಕ್ಟಿಂಗ್ ನಾವೇನು ಆಸ್ಪೈರ್ ಮಾಡ್ತೀವಿ ಅದು ಚೇಂಜ್ ಆಗಿದೆ ಈಗ. ಇಟ್ ಇಸ್ ನಾಟ್ ಸೀರಿಯಲ್ಸ್, ಇಟ್ ಈಸ್ ಸಮಥಿಂಗ್ ಎಲ್ಸ್ ವಿ ವಾಂಟ್ ಟು ಡೂ. ಅಂದರೆ ಏನೋ ಬೇರೆ ಮಾಡಬೇಕು ಅಂತ. ಯಾಕಂದರೆ ಅಷ್ಟು ಇಂಡಸ್ಟ್ರಿ ಮುಂದೆ ಹೋಗ್ಬಿಟ್ಟಿದೆ, ಅಷ್ಟು ಆ್ಯಕ್ಟರ್ಸ್ ಮುಂದೆ ಹೋಗ್ಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಅನಿಸುತ್ತೆ ನಾವೆಲ್ಲೋ ಹಿಂದೆ ಉಳ್ಕೋತಾ ಇದ್ದೀವ ಅಂತ ಅನಿಸುತ್ತೆ. ನಾಟ್ ಬಿಕಾಸ್ ಸೀರಿಯಲಿಂದ ಅಂತಲ್ಲ, ಬಟ್ ಇಟ್ ಇಸ್ ಎವ್ರಿ ಡೇ ಪ್ರೋಸೆಸ್ ಅಲ್ಲ. ಎವ್ರಿ ಡೇ ಪ್ರೋಸೆಸ್ ಒಂದೊಂದು ಸತಿ ಓಕೆ ಅಂತ ಅನಿಸುತ್ತಲ್ಲ. ಈಗ ಅದರಿಂದ ಐ ಆಮ್ ಡನ್ ವಿತ್ ಇಟ್. ಸೊ 24 ಇಸ್ ಗುಡ್. ಅಂದರೆ ಆ ಥರ ಅಂದರೆ ಥಾಟ್ ಪ್ರೊಸೆಸ್ ವೈಸು ಏನೋ ಬೇರೆ ಏನೋ ಮಾಡೋಣ ಅಂತ ಆ್ಯಂಬಿಷನ್ ಬೇಕಲ್ಲ. ಫಸ್ಟ್ ಏನಾರ ಮಾಡೋಕ್ಕೆ ಮುಂಚೆ ಕನ್ಸು ಕಾಣಬೇಕಲ್ಲ. ಸೊ 24 ಕನ್ಸು ಕಾಣೋದಕ್ಕೆ ಟೈಮ್. ಗುಡ್ ಲುಕ್ಸ್ ಅನ್ನೋದು ಫಸ್ಟು ಪ್ರಾಬಬ್ಲಿ ಆ್ಯಕ್ಟಿಂಗಿಗೆ ಇಟ್ಸ್ ಅ ಬಿಗ್ ಪ್ಲಸ್. ಎಷ್ಟೋ ಜನ ಲುಕ್ಸ್ ಚೆನ್ನಾಗಿದ್ದು ಪರ್ಫಾರ್ಮೆನ್ಸಲ್ಲಿ ಅದು ಕನ್ವರ್ಟ್ ಆಗಿಲ್ಲ ಅಂದರೆ ಫೇಲ್ಯೂರ್ಸನ್ನು ನಾವು ನೋಡಿದ್ದೀವಿ. ದ್ಯಾಟ್ ಬ್ರಿಡ್ಜ್ ಟುವರ್ಡ್ಸ್ ನೀನು ಟಿ ವಿಗೆ ಬಂದಾಗ ಆ ಥಿಯೇಟರು ಇದೆಲ್ಲ ಹೇಗಿತ್ತು ದಿಲೀಪ್ ಆ ದಿನಗಳು? ಬೇಸಿಕ್ಲಿ ನಾನು ಐ ವಾಸ್ ನಾಟ್ ಅನ್ ಆ್ಯಕ್ಟರ್. ನಾನು ಆ್ಯಕ್ಟರ್ ಆಗಬೇಕು ಅನ್ನೋದು ಇರಲಿಲ್ಲ ನನಗೆ. ಐ ವಾಸ್ ಅ ಡಾನ್ಸರ್. ನಾನು ಆ್ಯಕ್ಚುಲಿ ನನಗೆ ಆಸೆ ಇದ್ದಿದ್ದೆ ನಾನು ಕೊರಿಯೋಗ್ರಫರ್ ಆಗಬೇಕು ಅಂತ. ಬಟ್ ಕಾಲೇಜಿನ ಯಾವುದೋ ಒಂದು ಸಿಚುವೇಷನ್ನಲ್ಲಿ ಹೇಗಾಯಿತು ಅಂದರೆ, ಯಾವುದೋ ಒಂದು ನಾಟಕ ಯಾರೋ ಮಾಡ್ತಾಯಿದ್ರು. ಸೊ ನಂದಿತಾ ಅಂತ ಅವರು ಡೈರೆಕ್ಟ್ ಮಾಡ್ತಾಯಿದ್ರು. ಒಂದು ಸ್ಟೈಲೈಸ್ಡ್ ಪ್ಲೇ ಅದು. ಅದರಲ್ಲಿ ಸ್ವಲ್ಪ ಸಾಂಗು, ಡ್ಯಾನ್ಸ್ ಮೂಮೆಂಟ್ಸು ಆ ಥರದ್ದೆಲ್ಲ ಇತ್ತು. ಸೊ ಅದರಲ್ಲಿ ಒಂದು ಗೋಸ್ಟ್ ರೋಲ್ ಇತ್ತು. ಆ ಗೋಸ್ಟ್ ರೋಲಿಗೆ ಯಾರೋ ಒಬ್ಬ ಮೂಮೆಂಟ್ಸ್ ಚೆನ್ನಾಗಿರೋಂಥವ್ರು ಬೇಕು, ಫ್ಲೆಕ್ಸಿಬಲ್ ಆಗಿರೋರು ಬೇಕು ಅನ್ನೋದಕ್ಕೆ ಯಾರೋ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಕೂಡಿಸ್ಬಿಟ್ಟು ನಾನು ಕೂತ್ಕೊಂಡು 3 hours ನೋಡಿದೆ. ಅದನ್ನೇ ಮಾಡ್ತವ್ರೆ ಅಂದ್ಬಿಟ್ಟು ನಾನು ಎದ್ದೋಗ್ಬಿಟ್ಟಿದ್ದೆ ಸೈಲೆಂಟಾಗೆ. ಮತ್ತೆ ಕರೆಸ್ಬಿಟ್ಟು ಮಾಡಿ. ಬಟ್ ಆ ಪ್ಲೇಲಿ ಏನಾಯಿತು ಅಂದರೆ, ಅವ್ನು ಲೀಡ್ ರೋಲ್ ಮಾಡ್ತಿದ್ದವನು ಇನ್ನು 3 ದಿನ ಇದ್ದಂಗೆ ಅವನಿಗೆ ಜ್ವರ ಬಂದು ಆಗೋದೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ಟ.
ಸಿನ್ಸ್ ಐ ಯೂಸ್ ಟು ಗೋ ಎವ್ರಿ ಡೇ ಹೋಗ್ತಿದ್ನಲ್ಲ ರಿಹರ್ಸಲ್ಗೆ. ಸೊ ಏನು ಮಾಡೋಣ, ಡ್ರಾಪ್ ಮಾಡೋಣ ಪ್ಲೇನ ಅಂತ ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋಗ್ತಾ ಇದ್ದಿದ್ದು, ಅದು ಇಂಟರ್ ಕಾಲೇಜೆಟ್ಗೆ. ನಾನು ಹೇಳಿದೆ ಡ್ರಾಪ್ ಮಾಡೋದು ಬೇಡ, ಯಾರು ನಾನು ಮಾಡ್ತೀನಿ ಬೇಕಾದರೆ ಅಂತ. ನೀನು ಮಾಡ್ತೀಯಾ ಅಂತ ಹೇಳಿ, ಮಾಡ್ತೀನಿ ಅಂತ ಹೇಳಿ. ಸೊ ಅದನ್ನು 3 ದಿನದಲ್ಲಿ ಮತ್ತೆ ಪ್ರಾಕ್ಟೀಸ್ ಮಾಡಿಬಿಟ್ಟು ಅದೊಂದು ಸ್ಟೇಜ್ ಶೋ ಆಯ್ತು ಅದು. ಬಟ್ ದಟ್ ವಾಸ್ ದ ಫಸ್ಟ್ ಪ್ಲೇ ನಾನು ಆ್ಯಕ್ಚುಲಿ ಮಾಡಿದ್ದು. ಬೇರೆ ಯಾವುದ್ರಲ್ಲೂ ಕನ್ಸಿಡರ್ ಮಾಡಿಲ್ಲ. ಐ ಜಸ್ಟ್ ಗಾಟ್ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್. ದಟ್ ವಾಸ್ ದ ಸ್ಟಾರ್ಟ್ ಪಾಯಿಂಟ್. ಯಾವುದೋ ಒಂದು ಪಾಯಿಂಟಲ್ಲಿ ಫಸ್ಟ್ ಟೈಮ್ ಒಂದು ಕಂಬದ ಮನೆ ಅಂತ ಒಂದು ಟೆಲಿಫಿಲಮ್, ಅದಕ್ಕೆ ಆ್ಯಕ್ಟ್ ಮಾಡು ಅಂತ ಹೇಳಿದ್ರು. ಹೋದೆ, ಆ್ಯಕ್ಟ್ ಮಾಡಿದೆ, ಬಂದೆ. ನಾನು ಆ್ಯಕ್ಟ್ ಮಾಡಿ ಬಂದಾದಮೇಲೆ ಒಂದಿನ ಅವ್ರು ಫೋನ್ ಮಾಡಿ, ಇಂಥ ಜಾಗಕ್ಕೆ ಬಾ, ಮೈಸೂರು ಬ್ಯಾಂಕು ಜಾಗಕ್ಕೆ ಬಾ ಅಂತ ಹೇಳಿದ್ರು. ಬಂದು ಅಲ್ಲಿ ಹೋದೆ, ಒಂದು ಎನ್ವಲಪ್ ಕೊಟ್ಟರು ನಂಗೆ ಅವರು. ಕೊಟ್ಬಿಟ್ಟು ಹೋದ್ರು, ಇದು ನಿನಗೆ ಇದು ಅಂತ ಹೇಳ್ಬಿಟ್ಟು ಹೋದರು. ಅದರಲ್ಲಿ 500 ರೂಪಾಯಿ ಇತ್ತು. ನಾನು ಇದೇನಿದು 500 ರೂಪಾಯಿ ಕೊಟ್ಬಿಟ್ಟಿದ್ದಾರಲ್ಲ, ಏನೋ ಮಿಸ್ಸಾಗಿ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಲಿಟ್ರಲಿ ಫೋನ್ ಮಾಡಿದ್ದೆ. ಸರ್ ಇದು ಯಾವುದೋ 500 ರೂಪಾಯಿ ಇದೆ ಅಂತ. ಇಲ್ಲ ಅದು ನೀನು ಆ್ಯಕ್ಟ್ ಮಾಡ್ದಲ್ಲ, ಅದಕ್ಕೆ ದುಡ್ಡು ಕೊಟ್ಟಿದ್ದು. ದಟ್ ಈಸ್ ವೆನ್ ಐ ಬಿಕೇಮ್ ಸೀರಿಯಸ್. ಮಗಂದು ಆ್ಯಕ್ಟ್ ಮಾಡಿದ್ರೆ ದುಡ್ಡು ಕೊಡ್ತಾರಾ ಅಂತ. ಪರವಾಗಿಲ್ಲ, ಪಾಕೆಟ್ ಮನಿ ಆಗುತ್ತೆ ಅಂತ. ದಟ್ ಈಸ್ ಹೌ ಐ ಸ್ಟಾರ್ಟೆಡ್ ಆ್ಯಕ್ಟಿಂಗ್. ಅಲ್ಲಿಂದ ಈ ಬ್ರಿಡ್ಜ್ಗಳು ಹೆಂಗೆ ಸಿಗ್ತಾ ಹೋಯ್ತು? ಯಾಕೆಂದರೆ ಇವತ್ತಿನ ಥರ ಸೋಷಿಯಲ್ ಮೀಡಿಯಾ ಎಲ್ಲ ಕಾಂಟ್ಯಾಕ್ಟ್ಸ್ಗಳು ಅಷ್ಟು ಈಸಿಯಾಗಿ ಸಿಗಲ್ಲ. ಮತ್ತು ಬಹುಶಃ ಅವತ್ತು ಅಷ್ಟು ಓಪನ್ ಆಗೂ ಇರಲಿಲ್ವಾ ಇಂಡಸ್ಟ್ರಿ ಅಂತ? ಯಾರಂದ್ರೆ ಯಾರು ಆ್ಯಕ್ಟಿಂಗ್ ಬರ್ಬೋದಿತ್ತ? ಹೇಗಿತ್ತು ಅವತ್ತು? ಇಲ್ಲ, ಅಷ್ಟು ಈಸಿ ಇರಲಿಲ್ಲ ಆವಾಗ. ಆ್ಯಕ್ಚುಲಿ ಕರ್ಕೋಬೇಕಾದ್ರೆ ಸ್ವಲ್ಪ ಆ್ಯಕ್ಟರ್ಸೇ ಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇತ್ತು. ಬಿಕಾಸ್ ಆವಾಗ ಇಟ್ ವಾಸ್ ಅ ಸ್ಟಾರ್ಟ್ ಆಫ್ ಮೆಗಾ ಸೀರಿಯಲ್ ಟ್ರೆಂಡ್. ಅಂದರೆ ಮನೆತನ, ಜನನಿ ಇದೆಲ್ಲ ಶುರು ಅಲ್ಲ, ಮಾಯಾಮೃಗ ಎಲ್ಲ ಆಗಿತ್ತು. ಮಾಯಾಮೃಗ. ಅದನ್ನು ಡೈರೆಕ್ಟ್ ಮಾಡ್ತಿದ್ದವರು ಬಿಗ್ ನೇಮ್ಸ್. ಅದು TNS, ಆರೆಂಜ್ ಪಲ್ಲು, ಇವ್ರುಗಳು ಮಾಡ್ತಾಯಿದ್ದಿದ್ದು. ಸೊ ಹಂಗಿದ್ದಾಗ ಇಟ್ ವಾಸ್ ನಾಟ್ ಈಸಿ. ಅಂದರೆ ಅವ್ರ ಮುಂದೆ ಹೋಗಿ ನಿಂತ್ಕೊಂಡ ತಕ್ಷಣ ಓಕೆಪ್ಪ ಬಂದ್ಬಿಡು ಅಂತ ಹಂಗೆಲ್ಲ ಕಾರ್ಪೆಟ್ ಹಾಸ್ತಾ ಇರಲಿಲ್ಲ. ದೇ ಆರ್ ವೆರಿ ಸ್ಟ್ರಿಕ್ಟ್. ಆ್ಯಕ್ಚುಲಿ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ಹಂಗೆ. ಜನನಿಗೆ ನಾನು ಯಾವಾಗ ಹೋದೆ, ಹಿಂಗಿದೆ ಮಾಡು ಅಂತ ಹೇಳಿದ್ರು, ಓಕೆ ಅಂತ ಹೇಳಿದೆ. ನಮ್ಮ ಥಿಯೇಟ್ರ್ ಮಾಡ್ತಾಯಿದ್ನಲ್ಲ, ನನಗೇನು ಆ ಫಿಯರ್ ಗೇರ್ ಅವೆಲ್ಲ ಎಂಥದ್ದು ಇರಲಿಲ್ಲ. ಹೋದೆ, ಹಿಂಗೆ ಒಂದು ದೊಡ್ಡ ರೂಮಲ್ಲಿ ಅಸೋಸಿಯೇಟ್ ಕೋ-ಡೈರೆಕ್ಟ್ರು ಕೂತಿದ್ರು. ಒಂದು ಸ್ಕ್ರಿಪ್ಟ್ ಕೊಟ್ಟರೆ, ಹಿಂಗೆ ಇದನ್ನು ನೋಡ್ಕೊಂಬಿಡು ಅನ್ಸುತ್ತೆ. ನಾನು ತಗೊಂಡು ರೆಡಿ ಸರ್ ಅಂತ ಕೊಟ್ಟೆ. ಹಿಂಗೆ ಕೊಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಕೊಟ್ಬಿಟ್ಟೆ ನಾನು. ಅವ್ರಿಗೂ ಅಷ್ಟೇ, ಇದೇನು ಹಿಂಗೆ ಕೊಟ್ಬಿಟ್ನಲ್ಲ ಅಂತ ಹೇಳು ಅಂತ ಹೇಳೋರು. ಪಟ 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 ಅಂತ ಹೇಳಿದೆ. ಹೇಳಿದ ತಕ್ಷಣ ವಾಪಸ್ ಕೊಟ್ಟರು ಅವರು. ಇದರಲ್ಲಿ ಏನು ಬರೆದಿದೆ ಅದನ್ನೇ ಹೇಳು, ನಿನಗೆ ಬಂದಿದ್ದೆಲ್ಲ ಹೇಳ್ಬೇಡ ಅಂತ. ಅದಾದಮೇಲೆ 2-3 ಅವರ್ಸ್ ಆದರೂ ಹೋಗ್ತಾಯಿಲ್ಲ ನಾನು. ರೆಡಿನಾ ಅಂದೆ. ಸರ್ 5 ಮಿನಿಟ್ಸ್. ಸೊ ದಟ್ ಈಸ್ ವೆನ್ ಐ ರಿಯಲೈಸ್ಡ್ ಇಟ್ ಈಸ್ ನಾಟ್ ಈಸಿ. ಅಂದರೆ ನನಗೆ ಹೆಂಗೆ ಬೇಕೋ ಹಂಗೆ ಮಾಡೋದಲ್ಲ ಅನ್ನೋದು. ಸೊ ಹಾಗಾಗಿ ಇಟ್ ವಾಸ್ ನಾಟ್ ಈಸಿ. ಹಂಗೆ ನೋಡಿದ್ರೆ ಇವತ್ತಿಗೆ ಇಟ್ ಈಸ್ ವೆರಿ ವೆರಿ ಈಸಿ. ಅಂದರೆ ಇಫ್ ಯು ಹ್ಯಾವ್ ಗುಡ್ ಲುಕ್ಸ್, ಒಂದು ಸ್ವಲ್ಪ ಕ್ಯಾಮ್ರಾಗೆ ಚೆನ್ನಾಗಿ ಕಾಣಿಸ್ತಾನೆ ಅಂದರೆ ಆ್ಯಕ್ಟಿಂಗ್ ನೋಡೋಣ, ಕಲ್ಸೋಣ, ಕರ್ಕೊಂಬಂದ್ಬಿಡೋಣ ಅನ್ನೋ ಲೆವೆಲಿಗೆ ಬಂದಿದೆ ಇವಾಗ ಇಂಡಸ್ಟ್ರಿ, ಎಸ್ಪೆಷಲಿ ಟೆಲಿವಿಷನ್. ಸೊ ದಟ್ ವೇ ಆವಾಗ ಇಟ್ ವಾಸ್ ಹಾರ್ಡ್. ಬಟ್ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಾನು ಯಾವಾಗಲೂ ಅದನ್ನೇ ನನ್ನ ಹೆಂಡತಿ ಹತ್ರನೂ ಹೇಳ್ತಾ ಇರ್ತೀನಿ. ನೋಡು, ನಮ್ಮ ಎರಲ್ಲಿ ಎಷ್ಟು ಜನ ಬಂದಿದ್ದೀವಿ ನಾವು, ಅಟ್ಲೀಸ್ಟ್ 80% ಆಫ್ ದೆಮ್ ಆರ್ ಸ್ಟಿಲ್ ವರ್ಕಿಂಗ್. ಯಾರೂ ಮನೇಲಿ ಕೂತಿಲ್ಲ, ಎಲ್ಲೋ ವರ್ಕ್ ಮಾಡ್ತಾಯಿದ್ದಾರೆ. ಅದು ಸುನಿಲ ಆಗಿರಲಿ, ನವೀನ ಆಗಿರಲಿ, ನಮ್ಮ ವಿಜಯ ರಾಘವೇಂದ್ರ ಆಗಿರಲಿ, ನಾನಾಗಿರಲಿ, ಆನಂದ ಆಗಿರಲಿ, ಎಲ್ಲರೂ ಅಷ್ಟೇ. ದೇ ಆರ್ ಆಲ್ ವರ್ಕಿಂಗ್. ಬಟ್ ನಾನು ಅವ್ರಗಳ ಜೊತೆ ನಾವು ಆಗಾಗ ಸಿಗ್ತಾ ಇದ್ವಲ್ಲ, ಯಾರೂ ಬರೀ ಆ್ಯಕ್ಟಿಂಗಿಗೆ ಅಂತ ಸ್ಟಿಕ್ ಆಗಿರಲಿಲ್ಲ. ಅಂದರೆ ಎಲ್ಲರೂ ಎಲ್ಲನೂ ಕಲಿತಾ ಇದ್ವಿ ನಾವು. ಅಂದರೆ ಒಂದು ನವೀನನ್ನು ತೊಗೊಂಡ್ರೆ ಹಿ ಕ್ಯಾನ್ ರೈಟ್, ಹಿ ಕ್ಯಾನ್ ಸಿಂಗ್, ಡೈಲಾಗ್ಸ್ ಬರೀತಾನೆ, ಸ್ಟೋರಿ. ನವೀನ್ ಕೃಷ್ಣ ಅವನು ಅದನ್ನು ಮಾಡ್ತಾನೆ. ಸುನೀಲ ಮ್ಯೂಸಿಕ್ಕು, ಇನ್ನೊಂದು ಅಂದರೆ ಬಾಲಿವುಡ್ಗೆ ಹೋದ, ಅಲ್ಲೇನೋ ಟ್ರೈ ಮಾಡ್ದ, ಅವನು ಅದನ್ನು ಮಾಡ್ದ. ರಾಘು ಅಷ್ಟೇ, ಡೈರೆಕ್ಟ್ ಮಾಡ್ದ, ಪ್ರೊಡ್ಯೂಸ್ ಮಾಡ್ದ, ಆ್ಯಕ್ಟ್ ಮಾಡ್ದ, ಸಿಂಗರು. ಸಿಂಗರು. ಈಗ ಆನಂದನೂ ಅಷ್ಟೇ, ಅವನು ಡೈರೆಕ್ಟ್ ಮಾಡ್ದ, ಪ್ರೊಡ್ಯೂಸ್ ಮಾಡ್ದ, ರೈಟಿಂಗ್ ಮಾಡ್ತಾನೆ, ಆ್ಯಂಕರಿಂಗ್ ಮಾಡ್ತಾನೆ. ಸೊ ದಿಸ್ ಇಸ್ ಒನ್ ಥಿಂಗ್. ಅಂದರೆ ಇವತ್ತಿನ ಜನರೇಷನ್ನ ಹೂ ವಾಂಟ್ಸ್ ಟು ಬಿ ಪಾರ್ಟ್ ಆಫ್ ಇಂಡಸ್ಟ್ರಿ, ಐ ಡೋಂಟ್ ಸೇ ಆ್ಯಕ್ಟರ್ಸ್ ಮಾತ್ರ ಅಂತಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಎವ್ರಿಥಿಂಗ್. ನಿನಗೆ ಫ್ರೀಯಾಗಿ ಸಿಗುತ್ತೆ ಎಲ್ಲನೂ, ಸುತ್ತ ಇರುತ್ತೆ, ಹೀರ್ಕೋಬೇಕು ಅಷ್ಟೇ. ಅದನ್ನು ಮಾಡಿದ್ರೆ ಸರ್ವೈವ್ ಆಗೋದು ಈಸಿ. ಅದನ್ನೇ ಮಾಡ್ತೀನಿ ಅಂದಾಗ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟಿಗೆ ಎಕ್ಸ್ಟ್ರಾಡಿನರಿ ಲಕ್ ಇರಬೇಕು. ನಮ್ಮ ಜನ್ರೇಷನಲ್ಲಿ ತುಂಬ ಜನಕ್ಕೆ ಇಲ್ಲದೇ ಇದ್ದಿದ್ದು ಅದೊಂದೇ, ಲಕ್ ಇರಲಿಲ್ಲ. ಈವನ್ ಟುಡೇ ಎಷ್ಟೊಂದು ಜನಕ್ಕೆ ನನಗೆ ಅನಿಸುತ್ತೆ, ನವೀನ್ ಕೃಷ್ಣ ನೋಡೋರು ಅನಿಸುತ್ತೆ, ಈ ನಮ್ಮ ಎಷ್ಟು ಚೆನ್ನಾಗಿ ಎಲ್ಲ ಇದೆಯಲ್ಲ, ಯಾಕಾಗಲಿಲ್ಲ ಅಂತ. ನನ್ನನ್ನು ನೋಡಿದಾಗ ಅವ್ನಿಗೆ ಅನಿಸುತ್ತೆ. ಆ ಥರದ್ದು ಮ್ಯೂಚುವಲ್ ತುಂಬ ಜನ ಇದ್ದೀವಿ. ಈಗ ನನ್ನನ್ನು ತೊಗೊಂಡ್ರೆ ನನಗೆ ತುಂಬ ಜನ ಹೇಳೋರು, ನೀನು ನೋಡೋಕ್ಕೆ ಚೆನ್ನಾಗಿದೆಯಾ, ಡ್ಯಾನ್ಸ್ ಸಕ್ಕದಾಗಿ ಮಾಡ್ತೀಯಾ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀಯಾ, ಫೈಟ್ ಚೆನ್ನಾಗಿ ಮಾಡ್ತೀಯಾ, ಬಟ್ ಯಾಕೆ ಸಿನಿಮಾ ಇವತ್ತಿಗೂ ಕೇಳ್ತಾರೆ ನನಗೆ, ಯಾಕೆ ನೀನು ಮಾಡಲ್ಲ ಸಿನಿಮಾ ಅಂತ.
ನಾನು ಹೇಳಿದೆ ನಾನು ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ಲ, ಯಾವತ್ತೂ ಬಂದಿಲ್ಲ ಅದು ಅಂತ. ಆ್ಯಂಡ್ ದ ಸೇಮ್ ಕ್ವಶನ್ಸ್ ನಾನು ಹೇಳ್ತಾರೆ. ಅಂಬಿ ನಿಂಗೆ ವಯಸ್ಸಾಯಿತು ಸಿನಿಮಾ ಮಾಡಿದಾಗ ಅಂಬರೀಷ್ ಅವ್ರು ಕೇಳಿದ್ದು ಇದೇ ಪ್ರಶ್ನೆ. ಯಾಕಂದರೆ ಅವರು ಫಸ್ಟ್ ನಾನು ಬಂದು ಅಂಬಿ ನಿಂಗೆ ವಯಸ್ಸಾಯಿತು ಅಲ್ಲಿ ಪರಿಚಯ ಮಾಡಿಸಿದಾಗ ಅವ್ರು ಹೆಚ್ಚಿಗೆ ನೋಡಿರಲಿಲ್ಲ ನನ್ನನ್ನು. ಸೊ ಗ್ರ್ಯಾಜುಲಿ ಅವರು ಒಂದು ಸೀನ್ ಒಂದು ಶೂಟ್ ಆಯಿತು. ಅಂದರೆ ಅಪ್ಪ ಹೋಗ್ಬಿಟ್ಟಿರ್ತಾರೆ, ಹೆಂಡತಿ ಜೊತೆ ಒಂದು ಎಮೋಷ್ನಲ್ ಸೀನ್ ಒಂದು ಶೂಟ್ ಮಾಡಿ. ಆ ಅಂಬಿ ನಿಂಗೆ ವಯಸ್ಸು ಪ್ರೋಸೆಸ್ ಹೆಂಗಿತ್ತು ಅಂದರೆ ಎವ್ರಿ ಡೇ ಶೂಟ್ ಆದಮೇಲೆ ಅವರು ಎಡಿಟ್ ಮಾಡಿ ನೆಕ್ಸ್ಟ್ ಡೇ ಅವ್ರಿಗೆ ತೋರಿಸ್ಬೇಕು. ದಟ್ ವಾಸ್ ದ ಪ್ರೋಸೆಸ್, ದಟ್ ವಾಸ್ ದ ಡೀಲ್. ಅದು ಎವ್ರಿ ಡೇ ಎಲ್ಲ ಸೀನ್ಗಳು ಅಂಬರೀಷ್ ಅವ್ರು ನೋಡೋರು. ಆ ಸೀನ್ ನೋಡಾದ್ಮೇಲೆ ನೆಕ್ಸ್ಟ್ ಡೇ ಅವ್ರು ಬಂದಾಗ ಕರೆಸ್ಕೊಂಡು ನೋಡಿದ್ಯಾ ನೀನು ಸೀನು ನೆನ್ನೆ ಶೂಟ್ ಆಗಿದೆ ಅಂದರೆ, ಇಲ್ಲ ಸರ್ ನೋಡಲಿಲ್ಲ, ನಾನು ಯೂಶ್ವಲಿ ನೋಡಲ್ಲ, ನಾನು ಒಟ್ಟಿಗೆ ನೋಡ್ತೀನಿ ನಾನು. ತುಂಬ ಚೆನ್ನಾಗಿ ಮಾಡಿದ್ಯಾ ಸೀನ್ ನೀನು ನೀನು ಮಾಡೇ ಅಲ್ವಾ ಯಾವುದೋ ಸಿನಿಮಾ, ಎಷ್ಟು ವರ್ಷದಿಂದ ಇದೆಯಾ ಇಂಡಸ್ಟ್ರೀಲಿ ಅಂತ ಕೇಳಿದ್ರು. ಇಲ್ಲ ಸಾಕಷ್ಟು ವರ್ಷದಿಂದ ಇದ್ದೀನಿ ಅಂತ. ಆವಾಗ ಅದನ್ನು ಏನು ನಿನ್ನನ್ನು ಯಾರೂ ಕರಿಯಲ್ವ, ನಿನ್ನನ್ನು ಯೂಸ್ ಮಾಡ್ಕೋತಾ ಇಲ್ವಾ ಇಂಡಸ್ಟ್ರಿಯವರು, ಏನು ಅರ್ಥ ಆಗ್ತಾಯಿಲ್ಲ ನನಗೆ ಅಂತ ಹೇಳೋರು. ದಟ್ ಈಸ್ ವೆನ್ ಹಿ ರಿಯಲಿ ಬಿಕೇಮ್ ಕ್ಲೋಸ್ ಟು ಮೀ, ಆ ಸೀನ್ ನೋಡಾದಮೇಲೆ. ಸೊ ಈ ಪ್ರಶ್ನೆ ದಿಸ್ ಇಸ್ ನೆವರ್ ಎಂಡಿಂಗ್ ಪ್ರಶ್ನೆ ಇನ್ ಮೈ ಲೈಫ್. ಆ್ಯಂಡ್ ಪ್ರತಿ ಸಿನಿಮಾ ಬಂದಾಗ ದೆರ್ ಇಸ್ ಅ ನ್ಯೂ ಹೋಪ್. ಅಂದರೆ ಒಂದಾದ್ಮೇಲೆ ಒಂದು, ಲೈಕ್ ಒಂದು ಬಾಯ್ ಫ್ರೆಂಡ್ ಬಂದಾಗೂ ಆಗುತ್ತೆ ಅಂದರು, ಆಗಲಿಲ್ಲ. ಮಿಲನ ಬಂತು, ಮಿಲನ ಆದ ತಕ್ಷಣ ಏನೋ ಆಗುತ್ತೆ ಅಂದರು, ಆಗಲಿಲ್ಲ. ಲವ್ ಗುರು ಬಂತು, ಏನೋ ಆಗುತ್ತೆ ಅಂದರು, ಆಗಲಿಲ್ಲ. ಗಾನ ಬಜಾನ. ಬಟ್ ಬೆಸ್ಟ್ ಪಾರ್ಟ್ ಇಸ್ ತುಂಬ ಗ್ಯಾಪ್ ಮಧ್ಯದಲ್ಲಿ ನಾನು ಸಿನಿಮಾ ಮಾಡಿರೋದು, ಬ್ಯಾಕ್ ಟು ಬ್ಯಾಕ್ ಮಾಡಿಲ್ಲ. ಒಂದು ಮಿಲನ ಆದಮೇಲೆ ನೆಕ್ಸ್ಟ್ ಐ ಥಿಂಕ್ ನಾನು ಮಾಡಿದ್ದೆ ಲವ್ ಗುರು ಅನಿಸುತ್ತೆ. ಲವ್ ಗುರು ಆಗಿ 2 ವರ್ಷ ಆದಮೇಲೆ ಗಾನ ಬಜಾನ, ಅದಾಗಿ ಒಂದಷ್ಟು ವರ್ಷ ಆದಮೇಲೆ ಪೊಲೀಸ್ ಕ್ವಾರ್ಟರ್ಸು. ಹೀಗೆ ಅಂದರೆ ಸಿಕ್ಕಿದ ಕ್ಯಾರೆಕ್ಟರ್ಗಳು ಚೆನ್ನಾಗಿ ಸಿಕ್ತು, ಬಟ್ ತುಂಬ ಫ್ರೀಕ್ವೆಂಟಾಗಿ ಸಿಕ್ಕಲಿಲ್ಲ ನನಗೆ. ದುಡ್ಡು ಎಷ್ಟು ಇಂಪಾರ್ಟೆಂಟ್ ಇತ್ತು ದಿಲೀಪ್ ನಿನ್ನ ಜರ್ನಿನಲ್ಲಿ? ದುಡ್ಡು ಆ್ಯಕ್ಚುಲಿ ಇಂಪಾರ್ಟೆಂಟ್ ಇತ್ತು, ಬಟ್ ನನಗೆ ರಿಯಲೈಸ್ ಆಗಿ ಬಿಡಲಿಲ್ಲ ನನ್ನ ಹೆಂಡತಿ. ಅಂದರೆ ಅವಳು ಶಿ ವಾಸ್ ವರ್ಕಿಂಗ್ ಅವಳು. ಸೊ ನಾನು ತುಂಬ ಬೇಗ ಮದುವೆ ಆಗಿದ್ದು ನಾನು. ಅವಳು ಶಿ ವಾಸ್ 21, ಐ ವಾಸ್ 23. ಪ್ರೀತಿಗಾಗಿ ಮಾಡ್ತಾಯಿದ್ದೆ ನಾನು ಅಷ್ಟೇ ಅವಾಗ. ಆ್ಯಂಡ್ ಚೆನ್ನಾಗೇ ಆಗ್ತಾಯಿತ್ತು, ಬಿಕಾಸ್ ಐ ವಾಸ್ ಆಲ್ಸೋ ಬ್ಯುಸಿ, ನಾನು ಅರ್ನ್ ಮಾಡ್ತಾಯಿದ್ದೆ, ಎಲ್ಲ ಆಯಿತು. ನಾನು ಯಾವಾಗ ಬಾಯ್ ಫ್ರೆಂಡ್ ಕಮಿಟ್ ಆದೆ, ಬಾಯ್ ಫ್ರೆಂಡಿಂದ ಆಲ್ಮೋಸ್ಟ್ 2.25 ವರ್ಷ ಮೈ ಅರ್ನಿಂಗ್ ವಾಸ್ ಝೀರೋ, ಅಬ್ಸಲ್ಯೂಟ್ಲಿ ಝೀರೋ. ಸಡನ್ನಾಗೆ ಇವತ್ತು ಹಿಂಗೆ ಮಾತುಕತೆ ಆಯಿತು, ಇಲ್ಲಿಂದ ಒಂದು ವಾರಕ್ಕೆ ಬಿಟ್ಬಿಟ್ಟೆ ನಾನು, ಸೀರಿಯಲ್ ಬಿಟ್ಬಿಟ್ಟೆ. ಅವತ್ತಿಗೆ ಅವಳು ಒಂದು ಹಿಯರಿಂಗ್ ಕ್ಲಿನಿಕಲ್ಲಿ ಕೆಲಸ ಮಾಡ್ತಾಯಿದ್ಲು ಅವಳು. ಅವಳ ಅರ್ನಿಂಗ್ಸು ಅರೌಂಡ್ 7,500-8,000 ಇತ್ತು. ನನ್ನ ಮೊದಲನೇ ಮಗಳು ಹುಟ್ಟಿದ್ಲು. ಆ್ಯಂಡ್ ಮೈ ಅರ್ನಿಂಗ್ ವಾಸ್ ಝೀರೋ. ಅಂದರೆ ಅವಳ ಪ್ರತಿಯೊಂದು ರೂಪಾಯಲ್ಲೂ ನಾವು ಜೀವನ ಮಾಡಿದ್ದೀವಿ. ಅಂದರೆ ಆ್ಯಂಡ್ ಇವತ್ತಿಗೂ ಅವಳ ಬೆಸ್ಟ್ ಪಾರ್ಟ್ ಏನಂದರೆ, ಇವತ್ತಿಗೂ ಬೈ ಮಿಸ್ಟೇಕು ಯಾವತ್ತೂ ಅವಳು ಹೇಳಿಲ್ಲ ಅದನ್ನು. ಆ್ಯಂಡ್ ಶಿ ನೆವರ್ ಫೀಲ್ಸ್ ಆ ಥರ ಏನೋ ಹೆಲ್ಪ್ ಮಾಡಿದೆ ಅಂತ. ಅಂದರೆ ಮೈ ಲೈಫ್ ವಾಸ್ ಆಲ್ವೇಸ್ ಹರ್ ಲೈಫ್. ಅಂದರೆ ಅವಳು ಆ ಥರನೇ ಇದ್ಲು. ಹಾಗಾಗಿ ನನಗೆ ದುಡ್ಡಿನ ಪೇನ್ ಹೆಚ್ಚಿಗೆ ಟಚ್ ಆಗಿ ಬಿಡಲಿಲ್ಲ ಅವಳು. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ನಮ್ಮ ಅರ್ನಿಂಗಿಗೆ ತಕ್ಕಂಗೆ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋವಂಥ ಪಾರ್ಟ್ನರ್ ಜೊತೆಲಿಲ್ಲ ಅಂದರೆ ಲೈಫ್ ಡಿಸಾಸ್ಟರ್ ಆಗೋಗುತ್ತೆ. ಅಂದರೆ ಇವತ್ತು ನನ್ನ ಹತ್ರ ಬೆನ್ಸ್ ಕಾರ್ ಇರ್ಬೋದು, ನಾಳೆ ನಾನು ಬಸ್ಸಲ್ಲಿ ಓಡಾಡ್ತೀನಿ ಅಂದರೂ ಓಡಾಡೋ ಅಂಥ ಪಾರ್ಟ್ನರ್ ಇರಬೇಕು, ಅಡ್ಯಾಪ್ಟಬಲ್. ಅಂಥವ್ರು ಇಲ್ಲ ಅಂದರೆ ತುಂಬ ಕಷ್ಟ. ಸೊ ನೈಸ್. ಎಲ್ಲಿ ಮೀಟ್ ಮಾಡಿದ್ದು ನೀವಿಬ್ರು? ಕಾಲೇಜ್ ಜೂನಿಯರ್ ಅವಳು ನನಗೆ. ಅವಾಗೆಲ್ಲ ಐ ಥಿಂಕ್ ಆ ಟೈಮು ಹಂಗೆ ಇತ್ತು, ಏನೋ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂದ್ರೇ ದೊಡ್ಡ ಇದು, ಮನೇಲಿ ಹೇಳೋ ಹಂಗಿರಲ್ಲ. ಸೊ ಫಸ್ಟಿಂದಲೂ ಯು ಗೈಸ್ ವಾಸ್ ಸೀರಿಯಸ್ ಆ್ಯಂಡ್ ಕ್ಲಾರಿಟಿ ಇತ್ತು ಅಬೌಟ್. ಅಂಥದ್ದೆಲ್ಲ ಎಂಥದ್ದು ಇರಲಿಲ್ಲ. ನಾನು ಹಂಗೆ ಇರಲೇ ಇರಲಿಲ್ಲ ಕಾಲೇಜಲ್ಲಿ. ಆ್ಯಕ್ಚುಲಿ ಸಿಕ್ಕಾಬಡೆ ಮಾತಾಡ್ತಾಯಿದ್ದೆ ನಾನು, ಸಿಕ್ಕಾಬಡೆ ತರಲೆ ಮಾಡ್ತಾಯಿದ್ದೆ ನಾನು ಹುಡುಗಿರಿಗೆ. ನೀನು ಈಗಲೇ ಹಿಂಗೆ ನೀನು ಅಂದರೆ ಯಾವ ಲೆವೆಲಿಗೆ ತರಲೆ ಮಾಡ್ತಾಯಿದ್ದೆ ಅಂದರೆ, ನಾವು ಈ ಫೆಸ್ಟ್ಗಳಿಗೆಲ್ಲ ಇನ್ವೈಟ್ ಮಾಡೋದಕ್ಕೆ ಅಂತ ಕಾಲೇಜ್ಗೆ ಹೋಗ್ತಾಯಿದ್ವಲ್ಲ, ಬೇರೆ ಕಾಲೇಜಸ್ಗೆ. ಸುಮ್ಮನೆ ಯಾರೋ ಒಬ್ರು ಹಿಂಗೆ ನಿಂತಿದ್ರೆ, ಏಯ್ ಬರೋ ಜೊತೆಗೆ ಹೋಗೋಣ ಅಂತ ಹೇಳ್ತಾಯಿದ್ದೆ. ಏಯ್ ಬರೋಲ್ಲ ನಾನು ಹಂಗೆ ಅಂತ ವೇಲ್ ತೊಗೊಂಡೋಗಿ ಹೋಗ್ತಿದ್ದೆ ಅವಳು. ನಾನು ಬರೋ ತನಕ ಹಂಗಾರೆ ಇಲ್ಲೇ ಇರು ಕಾಲೇಜಲ್ಲಿ ಅಂತ. ಈ ಥರ ಎಲ್ಲ ಮಾಡ್ತಿದ್ದೆ ನಾನು. ಈ ಎಲ್ಲ ಕಡೆ ಟೀಚರ್ಸ್ ಜೊತೆನೂ ಅಷ್ಟೇ, ಲೆಕ್ಚರರ್ಸ್ ಜೊತೆನೂ ತುಂಬ ಕೂಲಾಗಿ ಮಾತಾಡ್ತಾಯಿದ್ದೆ. ಯಾರು ತೀರಾ ಹಾಗೆ ಹಿಂಗೆ ಅಂತ ಹೇಳ್ತಾರಲ್ಲ, ಬಿಕಾಸ್ ಯಾವುದೋ ಅವಾರ್ಡ್ಗಳಂತೆ ಅದಂತೆ ಇದಂತೆ ಅಂತ ಕಾಲೇಜಿಗೆ ತರ್ತಾನೆ ಇದ್ವಲ್ಲ ನಾವು, ಕೆಲವು ನೇಮ್ಸ್ ಇತ್ತು ಆ ಥರ. ಹಾಗಾಗಿ ಕಾಲೇಜಲ್ಲಿ ಸ್ವಲ್ಪ ಹೀಗೆ ಲೈಮ್ ಲೈಟಲ್ಲಿ ಹೆಚ್ಚಿಗೆ ಕಾಣಿಸ್ಕೊತಾ ಇದ್ವಿ. ಬಟ್ ಇವಳ ಜೊತೆ ಲವ್ ಆಗಿದ್ದು ಅಷ್ಟೇ, ಇಟ್ ವಾಸ್
ನಂದು ಐಡಿಯಾನೇ ಬೇರೆ ಇತ್ತು ಆ್ಯಕ್ಚುಲಿ. ನನಗೆ ಮದುವೆಗಿದ್ವಿ ಆಗ ಪ್ಲ್ಯಾನೇ ಇರಲಿಲ್ಲ. ಮದುವೆ ಎಲ್ಲ ಯಾರು ಆಗ್ತಾರೆ ಗುರು, ಯಾವನ ಮದುವೆ ಆಗ್ತಾನೆ, ಆರಾಮಾಗಿ 35-40 ವರ್ಷ ಆದಮೇಲೆ ಅದರ ಒಂದು ಮಗುನ ಅಡಾಪ್ಟ್ ಮಾಡ್ಕೋತೀನಿ, ಆರಾಮಾಗಿ ನೋಡ್ಕೊಂಡಿರ್ತೀನಿ ಅಂತ ಹಂಗಿದ್ದಿದ್ದು ನನ್ನ ಮೈಂಡ್ ಸೆಟ್ಟು. ಅಥವಾ ಅದು ಚೈಲ್ಡಿಶ್ ಮೈಂಡ್ ಸೆಟ್ಟೋ ಏನೋ ಗೊತ್ತಿಲ್ಲ, ಅಥವಾ ರೆಗ್ಯುಲರ್ ಕಾಲೇಜ್ ಹುಡುಗರು ಎಲ್ಲರೂ ಹೇಳೋ ಥರ ಯಾವನ ಮದುವೆ ಆಗ್ತಾನೆ ಅನ್ನೋ ಥರನೇ ಇದ್ದಿದ್ದು. ಬಟ್ ಇವಳು ಸಿಕ್ಕಿದ್ಲು. ದೆನ್ ಅವಳು ಶಿ ವಾಸ್ ಮೈ ಫ್ಯಾನ್, ಹಾರ್ಡ್ ಕೋರ್ ಸಲ್ಮಾನ್ ಖಾನ್ ಫ್ಯಾನ್ ಅವಳು. ಸಲ್ಮಾನ್ ಖಾನ್ ಅಂದಮೇಲೆ ನನ್ನನ್ನು ಇಷ್ಟಪಡ್ತಿದ್ಲಂತೆ, ನನಗೆ ಗೊತ್ತಿರಲಿಲ್ಲ ಅದು. ಬಟ್ ಇವಳು ಫ್ರೆಂಡ್ಸ್ ಎಲ್ಲ ನಂಗೆ ಸಖತ್ ಕ್ಲೋಸ್ ಇದ್ದರು ಕಾಲೇಜಲ್ಲಿ. ಅವರು ಒಂದು ಸತಿ ತುಂಬ ಫಿಲ್ಮಿ ಅದು, ನಮ್ಮ ಕ್ಲಾಸಲ್ಲಿ ಒಬ್ಳಿದ್ದಾಳೆ, ಅವಳು ನೀನನ್ನು ತುಂಬ ಇಷ್ಟಪಡ್ತಾಳೆ ಅಂತ. ಹೌದಾ, ಯಾರದು ಅಂತ ಹೇಳಿದೆ. ಇವಳು ಕರೆಕ್ಟಾಗಿ ಮೇಲ್ಗಡೆ ನಿಂತಿದ್ಲು, ಸೆಕೆಂಡ್ ಫ್ಲೋರಲ್ಲಿದ್ಲು, ನಾವು ಪಾರ್ಕಿಂಗಲ್ಲಿದ್ವಿ. ಅಲ್ಲಿ ನಿಂತ್ಕೊಂಡಿದ್ದೆ, ಇವ್ರು ತೋರಿಸಿದ್ ನೋಡು ಅವಳೇನೆ ಅಂತ. ಅಲ್ಲಿಂದ ನಾನು ಕೂಗ್ಬಿಟ್ಟು ಬಾಯ್ಲಿ ಕೆಳಗೆ ಅಂತ ಹೇಳಿದೆ. ಅವಳಿಗೆ ಬಂದ್ಲು, ಕೇಳಿದೆ ಏನು ಇಷ್ಟಪಡ್ತೀನಿ ಅಂತ ನೀನು ನನ್ನನ್ನು ಅಂತ. ಹ್ಞೂ ಅಂತ ಹೇಳಿದ್ಲು. ಮತ್ತು ಯಾಕೆ ಬಂದು ಮಾತಾಡ್ಸಿಲ್ಲ ಅಂತ ಕೇಳಿದೆ. ಇಲ್ಲ ಮಾತಾಡ್ಸಿಲ್ಲ, ನಾಳೆಯಿಂದ ದಿನಾಗಲೂ ಬಂದು ಮಾತಾಡ್ಸ್ಬಿಟ್ಟು ಹೋಗ್ಬೇಕು ನನ್ನ ಅಂತ ಹೇಳಿದೆ. ಅಟೆಂಡೆನ್ಸ್ ಹಾಕಬೇಕು ಅಂತ ಹೇಳಿದ್ದೆ ಅವಳಿಗೆ. ಮಾತಾಡ್ತಾಯಿದ್ದೆ, ಸುಮ್ಮನೆ ಹಿಂಗೆ ಕೇಳಿದೆ, ಅಕಸ್ಮಾತ್ ಬೇಕು ಅಂದ್ರೆ ಇರ್ತೀಯ ನೀನು ನನ್ನ ಜೊತೆ ಅಂತೆಲ್ಲ. ಹ್ಞೂ ಇರ್ತೀನಿ ಅಂತ ಹೇಳಿದ್ಲು. ಓಕೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ. ಆಮೇಲೆ ಒಂದಿನ ಫೋನಲ್ಲಿ ಮಾತಾಡ್ತಾ ಕೇಳಿದೆ, ನೀನು ಗ್ಯಾರಂಟಿ ಹೇಳು ನೀನು ನನ್ನ ಜೊತೆ ಏನೇ ಆದರೂ ಇರ್ತೀಯಾ ಅಂತ. ಹ್ಞೂ ಇರ್ತೀನಿ ಅಂದ್ಲು. ಸರಿ ಹಂಗಂದ್ರೆ ಇವತ್ತಿನ ನೀನೇ ನನ್ನ ಗರ್ಲ್ ಫ್ರೆಂಡ್, ನಾನು ನಿನ್ನ ಬಾಯ್ ಫ್ರೆಂಡ್ ಅಂತೇಳಿ ಫಿಕ್ಸ್ ಆಗಿದ್ದು. ಇಟ್ ವಾಸ್ ಸೋ ಕ್ಯಾಶುವಲ್ ಅಷ್ಟೇ. ಬಿಫೋರ್ ಯು ಗೆಟ್ ಇನ್ ಟು ಯುವರ್ ಜರ್ನಿ ಆ್ಯಸ್ ಅ ಪ್ರೊಡ್ಯೂಸರ್, ಜಿ ಕನ್ನಡಗೆ ಹಿಟ್ಲರ್ ಕಲ್ಯಾಣ ಆಗಿರಲಿ, ಇನ್ನೂ ಸಾಕಷ್ಟು ಹೌ ಯು ಹ್ಯಾವ್ ಡೈರೆಕ್ಟೆಡ್ ಆ್ಯಂಡ್ ದೆನ್ ಪ್ರೊಡ್ಯೂಸರ್ ಪಾತ್ರಕ್ಕೆ ಇಳಿಯೋಕ್ಕೂ ಮುಂಚೆ ಈ ಗ್ಯಾಪ್ಸ್ಗಳ್ದೇನಾದರೂ ಕೈವಾಡ ಆಯಿತಾ, ಕನ್ಸಿಸ್ಟೆನ್ಸಿ ಅಥವಾ ಸ್ಟೆಬಿಲಿಟಿ ತೊಗೊಂಡು ಬರೋದಕ್ಕೆ ಈ ಥರ ದಾರಿನಲ್ಲೂ ಯೋಚನೆ ಮಾಡಬೇಕು ಅಂತ? ಐ ಡೋಂಟ್ ಥಿಂಕ್ ಸೊ. ಅಂದರೆ ನನಗೆ ಈ ಗ್ಯಾಪ್ಗಳು ಈ ಡಿಸಿಷನ್ ತೊಗೊಳೋದಕ್ಕೇನು ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಇಟ್ ವಾಸ್ ಔಟ್ ಆಫ್ ಚಾಯ್ಸ್. ಅದನ್ನೇ ನಾನು ಹೇಳಿದ್ನಲ್ಲ, ಬಿಕಾಸ್ ಸೆಟ್ಟಲ್ಲಿ ಎಲ್ಲ ವಿಚಾರಗಳನ್ನೂ ನಾನು ಕಲಿತಾ ಹೋಗ್ತಾಯಿದ್ದೆ. ನನಗಿಷ್ಟ ಅದು. ಬೇಸಿಕಲಿ ಈ ಶೂಟಿಂಗ್ ಪ್ರೋಸೆಸ್ಸೇ ನಂಗೆ ತುಂಬ ಇಷ್ಟ. ಅದು ಟ್ರಾಲಿ ತಳ್ಳೋದಿಂದ ಇರ್ಬೋದು, ಫೋಕಸ್ ಮಾಡೋದಿರ್ಬೋದು, ಸೌಂಡ್ ರೆಕಾರ್ಡಿಂಗ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ನಾನು ಆ್ಯಕ್ಟ್ ಮಾಡ್ತಾ ಕೆಲಸ ಮಾಡ್ತಾಯಿದ್ದೆ ನಾನು ಮಾಡೋ ಸೆಟ್ಟಲ್ಲಿ. ಅದು ಹಾಗಾಗಿ ನನಗೆ ಈ ಪ್ರೊಡಕ್ಷನ್ನು ಮಾಡಬಹುದು ಅನ್ನೋದು ಹೋಗಿತ್ತು. ಆ್ಯಂಡ್ ನಾನು ಪ್ರೊಡಕ್ಷನ್ ಶುರು ಮಾಡೋದಕ್ಕೆ ಮುಂಚೆ ಆ್ಯಕ್ಚುಲಿ ಐ ವಾಸ್ ಎಂಪ್ಲಾಯಿ ಆಗಿದ್ದೆ ಕಲರ್ಸ್ಗೆ, ಫಿಕ್ಷನ್ ಹೆಡ್ ಆಗಿದ್ದೆ ನಾನಲ್ಲಿ. ದಟ್ ಈಸ್ ಬಿಕಾಸ್ ನನಗೆ ಈ ಸೀರಿಯಲ್ಗಳು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಚಾನಲ್ ಆ್ಯಂಗಲಿಂದ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ಅಂತ ನಾನು ಚಾನಲ್ ಜಾಯ್ನ್ ಆಗಿದ್ದೆ. ಆಲ್ಮೋಸ್ಟ್ 2.25-3 ವರ್ಷ ಇದ್ದೆ ನಾನು ಚಾನಲಲ್ಲಿ. ಐ ಡೋಂಟ್ ರಿಮೆಂಬರ್, 9 ಇಯರ್ಸ್ ಬ್ಯಾಕ್ ಅನಿಸುತ್ತೆ. 9 ಇಯರ್ಸ್ ಬ್ಯಾಕ್. ಸೊ 2015 ಇರಬೇಕು. 14-15. ಸೊ ಆ ಟೈಮಲ್ಲಿ ಸೀರಿಯಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿದು. ಸೊ ದೆನ್ ಅಲ್ಲಿ ಆ್ಯಕ್ಚುಲಿ ಅದು ನನಗೆ ಟ್ರಿಗರಿಂಗ್ ಪಾಯಿಂಟು ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ. ಯಾಕಂದರೆ ನನ್ನ ಐಡಿಯಾಸು ಸ್ಕ್ರೀನ್ ಮೇಲೆ ಬರ್ತಾ ಇರಲಿಲ್ಲ. ಅದು ಕನ್ವರ್ಟ್ ಆಗ್ತಾ ಇರಲಿಲ್ಲ. ಐಡಿಯಾ ಸ್ಕ್ರೀನ್ ಮೇಲೆ ಬಂದಾಗ ಬೇರೆ ಥರ ಆಗ್ತಾಯಿತ್ತದು. ನನಗೆ ಯಾಕಿದು ನಮ್ಮ ಐಡಿಯಾಗಳು ಯಾಕೆ ಹಿಂಗೆ ಆಗ್ತಾಯಿಲ್ಲ ಅಂದಾಗ ದೆನ್ ಐ ಫೆಲ್ಟ್ ದೆರ್ ಇಸ್ ಸಮ್ ಪ್ರಾಬ್ಲಮ್. ಅಂದರೆ ನನ್ನ ಐಡಿಯಾ ಮತ್ತು ಎಕ್ಸಿಕ್ಯೂಷನಲ್ಲಿ ಒಂದು ಪ್ರಾಬ್ಲಮ್ ಇದೆ. ಸೊ ಐ ಹ್ಯಾವ್ ಟು ಸಾರ್ಟ್ ಇಟ್ ಅನ್ನೋ ಕಾರಣಕ್ಕೆ ಸ್ಟಾರ್ಟೆಡ್ ಪ್ರೊಡಕ್ಷನ್. ನನ್ನ ಐಡಿಯಾ ನಾನೇ ಮಾಡ್ತೀನಿ, ಏನಕ್ಕೆ ಬರೋಲ್ಲ ಅದನ್ನು ನೋಡ್ತೀನಿ ಅಂತ ಹೇಳಿ ಇದರಿಂದ ಶುರು ಮಾಡಿದ್ದು ಪ್ರೊಡಕ್ಷನ್. ಅದೇ ಒಂದೊಂದು ಎಕ್ಸ್ಪೀರಿಯೆನ್ಸು ಲೈಫ್ನ ಒಂದೊಂದು ಚಾಪ್ಟರು ಮುಂದೆ ಕೆಲವುದಕ್ಕೆ ಬೀಜಗಳಾಗಿ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ. ಹಿಟ್ಲರ್ ಕಲ್ಯಾಣ ಅಂತ ಶುರು ಆಗಿದೆ ಪ್ರೊಡಕ್ಷನ್ನು? ಇಲ್ಲ, ಫಸ್ಟು ಆ್ಯಕ್ಚುಲಿ ಜಸ್ಮಾತ್ ಮತಲಿ ಅಂತ ಸುವರ್ಣಗೆ ಮಾಡಿದ್ದು ನಾನು. ಸುವರ್ಣಗೆ ಅದನ್ನು ಮಾಡಾದಮೇಲೆ ನನ್ನ ಪ್ರೊಡಕ್ಷನ್ನ 2ನೇ ಪ್ರಾಜೆಕ್ಟು ಮಜಾ ಭಾರತ ನಾನ್ ಫಿಕ್ಷನ್ ಶೋ ಆ್ಯಕ್ಚುಲಿ. ಸೊ ಅದನ್ನು 52 ಎಪಿಸೋಡ್ಸು ನಾವೇ ಪ್ರೊಡಕ್ಷನ್ ಮಾಡಿ ನಾನೇ ಡೈರೆಕ್ಟ್ ಮಾಡಿದ್ದು. ಆ್ಯಂಡ್ ದಟ್ ಈಸ್ ಒನ್ ಥಿಂಗ್ ವಿಚ್ ದಟ್ ಬ್ರಿಂಗ್ಸ್ ಸ್ಮೈಲ್ ಆನ್ ಅವರ್ ಫೇಸ್, ನನಗಾಗಲಿ ನನ್ನ ಹೆಂಡತಿಗಾಗಲಿ. ಬಿಕಾಸ್ ಮಜಾ ಭಾರತ ನಾವು ಶುರು ಮಾಡಿದಾಗ ಏನು ಲಾಟ್ ಇತ್ತೋ ಆ ಲಾಟಿನ ಆ್ಯಕ್ಟರ್ಸ್ ಇವತ್ತು ದೇ ಆರ್ ಸೋ ಬ್ಯುಸಿ. ಎಷ್ಟು ಬ್ಯುಸಿ ಇದ್ದಾರೆ ಅಂದರೆ ಖುಷಿಯಾಗುತ್ತೆ ಅವ್ರನ್ನ ನೋಡಿದ್ರೆ ನನಗೆ. ಬಿಕಾಸ್ ತುಂಬ ಸಮಯ, ತುಂಬ ಎನರ್ಜಿನ ಆ ಶೋ ಕೊಟ್ಟಿದ್ದೆ ನಾನು ಲಿಟ್ರಲಿ ಆ ಶೋ ಮಾಡಬೇಕಾದ್ರೆ. ಬಿಕಾಸ್ ಅದೊಂದು ಕಾಮಿಡಿ ಶೋ ಆಗಿತ್ತು. ಈ ಕಡೆ ಝಿಯಲ್ಲಿ ಕಾಮಿಡಿ ಕಿಲಾಡಿಗಳು ಇಟ್ ವಾಸ್ ಪೀಕಲ್ಲಿತ್ತು. ಅದನ್ನು ಕೌಂಟ್ರ್ ಮಾಡೋದಕ್ಕೆ ಅಂತ ಮಜಾ ಭಾರತ ಮಾಡಿದ್ದು. ಸೊ ಹಾಗಾಗಿ ಅದಕ್ಕೆ ಅದರ ಪ್ರಿಪ್ರೇಷನ್ನು ಆ್ಯಂಡ್ ಗೆಟಿಂಗ್ ದ ರೈಟ್ ಆ್ಯಕ್ಟರ್ ತುಂಬ ಇಂಪಾರ್ಟೆಂಟ್ ಇತ್ತದು. ಸೊ ಹಾಗಾಗಿ ಐ ಸ್ಟಿಲ್ ರಿಮೆಂಬರ್, ನನಗೆ 24 ಅವರ್ಸಲ್ಲಿ ಐ ಯೂಸ್ ಟು ಹಾರ್ಡ್ಲಿ ಸ್ಲೀಪ್ ಅರೌಂಡ್ 2.5 hours. ಸುಮ್ಮನೆ ಅಲ್ಲೆಲ್ಲೋ ಟೈಮ್ ಸಿಕ್ತಾಗ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿಬಿಟ್ಟು ಎದ್ದೇಳ್ತಾ ಇದ್ದೆ. ಬಿಕಾಸ್ ಪ್ರತಿ ಆ್ಯಕ್ಟನ್ನು
ಸ್ಕ್ರಿಪ್ಟ್ ಲೆವೆಲಲ್ಲಿ ನಾನೇ ಅದನ್ನು ರಿವೈಸ್ ಮಾಡಿ ಒಂದು ಸತಿ ಅದು ಬ್ಲಾಕಿಂಗ್ ಆದಮೇಲೆ ಕಂಪ್ಲೀಟ್ ಪಾಲಿಷಿಂಗ್ ಮಾಡಿ ಫೈನಲ್ಗೆ ಆಗೋದು ಶೂಟ್ ಆಗೋ ತನಕನೂ ಇದ್ದು ಮಾಡ್ತಾಯಿದ್ದಿದ್ದು. ಸೊ ಅದು ಆ ಶೋನೇ ನನಗೆ ತುಂಬ ಹತ್ತಿರ ಅದು. ಬಿಕಾಸ್ ಅಷ್ಟು ಎಫರ್ಟ್ ನನ್ನ ಲೈಫಲ್ಲಿ ಯಾವುದಕ್ಕೂ ಹಾಕಿರಲಿಲ್ಲ. ಮಜಾ ಬರ್ತಾ ಆದಮೇಲೆ ಐ ಕೇಮ್ ಟು ಝೀ, ವಿದ್ಯಾವಿನಾಯಕ ಅಂತ ಮಾಡಿದ್ದು ಫಸ್ಟು ಅಲ್ಲಿ ಝೀಯಲ್ಲಿ. ಕ್ಯಾನ್ ಯು ವಾಕ್ ಅಸ್ ಥ್ರೂ ದ ಜರ್ನಿ? ಎಷ್ಟು ಇನ್ವೆಸ್ಟ್ಮೆಂಟ್ ಯೂಶಲಿ ಇರುತ್ತೆ, ರಿಸ್ಕ್ ಎಷ್ಟಿರುತ್ತೆ? ಡೆಫಿನೆಟ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಫಾರ್ ಮೀ ನನ್ನನ್ನು ಕೇಳಿದ್ರೆ ಎನಿಬಡಿ ಹೂ ವಾಂಟ್ಸ್ ಟು ಬಿಕಮ್ ಅ ಪ್ರೊಡ್ಯೂಸರ್ ಶುಡ್ ಹ್ಯಾವ್ ಕಂಪ್ಲೀಟ್ ನಾಲೆಡ್ಜ್ ಅಬೌಟ್ ಇಂಡಸ್ಟ್ರಿ. ಒಂದು ಪ್ರಾಡಕ್ಟ್ನ ರೆಡಿ ಮಾಡೋದಕ್ಕೆ ನಿನಗೆ ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳಿರುತ್ತೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ. ಅದೇ ಹೇಳ್ತಾರಲ್ಲ, ಯಾವುದೇ ಒಂದು ಬಿಸ್ನೆಸ್ಸಿಗೆ ಇಳಿಬೇಕಾದ್ರೂ ಅದರದ್ದು ಮೂಲ ನಮಗೆ ಗೊತ್ತಿರಬೇಕು. ಎಸ್ಪೆಷಲಿ ದುಡ್ಡು ಹಾಕೋನಿಗೆ, ಓನರ್ಗೆ. ಆ ಓನರ್ಗೆ ಗೊತ್ತಿಲ್ಲ ಅಂದರೆ ಇರಬರೋರೆಲ್ಲ ಆಟ ಆಡಿಸ್ತಾರೆ. ಆ್ಯಂಡ್ ಎಸ್ಪೆಷಲಿ ಸೀರಿಯಲಲ್ಲಿ, ಬಿಕಾಸ್ ಇವತ್ತು ಸೀರಿಯಲಿನ ಪ್ರೊಡಕ್ಷನ್ ಇದೆಯಲ್ಲ, ಇಟ್ ಈಸ್ ನಾಟ್ ಈಸಿ. ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಈಸಿ. ಬಿಕಾಸ್ ಒಂದು ನಾರ್ಮಲ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಸೀರಿಯಲ್ ಲಾಂಚಿಗೆ ಬೇಕು. ಯು ಮೀನ್ 3 to 5 crores? ಅರೌಂಡ್ 2 crores ತನಕ ಟಚ್ ಔಟಿದೆ ಈಗ ಫಾರ್ ಅ ಸೀರಿಯಲ್ ಲಾಂಚ್. ಬಿಕಾಸ್ ಏನಂದರೆ ಪ್ರತಿ ಸೀರಿಯಲ್ ಪ್ರಾಡಕ್ಟು ಇಟ್ ಈಸ್ ನಾಟ್ ಫೈಟಿಂಗ್ ವಿತ್ ದ ಅದರ್ಸ್ ಟಿ ವಿ ಸೀರಿಯಲ್, ದೇ ಆರ್ ಫೈಟಿಂಗ್ ವಿತ್ OTT ಆ್ಯಂಡ್ ಸಿನಿಮಾ. ಅದಕ್ಕೆ ನಿಮ್ಮ ಲಾಂಚ್ಗಳಲ್ಲಿ ಮೇಕಿಂಗ್ ಆಗಲಿ ಪ್ರತಿಯೊಂದು ಸಿನಿಮಾಗಿಂತ ಬೆಟರ್ ಕಾಣುತ್ತೆ. ಎಷ್ಟೋ ಸತಿ ಸೀರಿಯಲಲ್ಲಿ ಎಷ್ಟೋ ಸಿನಿಮಾಗಳಿಗಿಂತ ಬೆಟರ್ ಮೇಕಿಂಗ್ ಕಾಣುತ್ತದ. ಸೊ ಆ ಮೇಕಿಂಗ್ ಬೇಕು, ಆ ಕ್ವಾಲಿಟಿ ಬೇಕು ಅಂದರೆ ದೆರ್ ಆರ್ ಟೂ ಮೆನಿ ಥಿಂಗ್ಸ್ ದೋಸ್ ಆರ್ ಅಂದರೆ ಇನ್ವಾಲ್ವ್ ಆಗಿರುತ್ತೆ. ಅಂದರೆ ಟ್ಯಾಲೆಂಟ್ ವೈಸ್ ಟಾಪ್ ಟ್ಯಾಲೆಂಟ್ಗಳಿರ್ತವೆ ಇನಿಷಿಯಲಲ್ಲಿ. ಮನಿ ವೈಸ್ ಟು ಮಚ್ ಆಫ್ ಮನಿ ಇನ್ವಾಲ್ವ್ಡ್. ಆ್ಯಂಡ್ ಪ್ಲ್ಯಾನಿಂಗ್, ಟು ಮಚ್ ಆಫ್ ಪ್ಲ್ಯಾನಿಂಗ್. ಒಂದು ಸಿನಿಮಾ ಪ್ಲ್ಯಾನಿಂಗ್ ಹೆಂಗಾಗುತ್ತೋ ಹಂಗೆ ಪ್ಲ್ಯಾನ್ ಆಗುತ್ತೆ. ಪ್ರತಿ ಗುರುವಾರ ಬಂದ ತಕ್ಷಣ TRP ಅಂತ ಹೇಳ್ತಾರೆ. ಆ TRP ಮೇಲೆ ನೀನು ಏನು ಮಾಡ್ತೀಯ ಅದೆಲ್ಲ ಸೆಕೆಂಡ್ರಿ. ಅದು ಆ ನಂಬರಲ್ಲಿ ರಿಫ್ಲೆಕ್ಟ್ ಆಗಲಿಲ್ಲ ಅದು ಅಂದರೆ ನೀನು ಮತ್ತೆ ಈ ರಿಯಾಲಿಟಿ ಶೋ ಅಲ್ಲಿ ಆ ರೆಡ್ ಝೋನ್ಗಳಿಗೆ ಹೋಗ್ತಾ ಇರ್ತಾರಲ್ಲ ಆಗಾಗ ಅದೇ ಕಂಟೆಸ್ಟೆಂಟ್ಸು, ಹಾಗೆ ಸೀರಿಯಲ್ಲು ರೆಡ್ ಝೋನ್ಗೆ ಹೋಗೋದೇ ಬರುತ್ತೆ ಆಗ್ತಾ ಇರುತ್ತದು. ಕೆಲಸದ್ದೆಲ್ಲ ಆಯಿತು, ಬಟ್ ವೈಯಕ್ತಿಕ ಜೀವನ ಅಂತ ಒಂದಿರುತ್ತಲ್ಲ, ಅದು ಒಂದು ರೈಲ್ವೆ ಟ್ರ್ಯಾಕ್ ಥರ ಪ್ರೊಫೆಷ್ನಲ್ಲು ಪರ್ಸ್ನಲ್ಲು ಇದ್ರ ಮೇಲೆ ಲೈಫ್ ಓಡ್ತಾ ಇರುತ್ತೆ. ಈ ಕಡೆ ವೈಯಕ್ತಿಕ ಜೀವನ ಹೇಗಿದೆ? ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್ ಅಂತ ಅಂದರೆ 75% ಇಸ್ ಮೈ ಪರ್ಸ್ನಲ್ ಲೈಫ್ ಅಂತಲೇ ಹೇಳ್ತೀನಿ ನಾನು. ಬಿಕಾಸ್ ದಟ್ ಈಸ್ ಮೈ ಚಾಯ್ಸ್, ಇವತ್ತಿನ ಚಾಯ್ಸ್ ನನಗೆ. ಬಿಕಾಸ್ ಐ ಸಿ ಮೋರ್ ಅಂದರೆ ಪೀಸ್ ಇದೆ ಅಲ್ಲಿ, ಎಂಜಾಯ್ಮೆಂಟ್ ಇದೆ, ಎಲ್ಲನೂ ಇದೆ. ಅದ್ರ ಜೊತೆಗೆ ಮಕ್ಕಳು ದೊಡ್ಡವರಾಗಿದ್ದಾರೆ. ಅಂದರೆ ದಟ್ ಈಸ್ ಒನ್ ಥಿಂಗ್ ವಿಚ್ ಇಸ್ ಅಂದರೆ ಎಷ್ಟೋ ಸತಿ ನನಗಾಗಲಿ ನನ್ನ ಹೆಂಡತಿಗಾಗಲಿ ನಮಗೆ ಇಷ್ಟು ದೊಡ್ಡ ಮಗಳಿದ್ದಾಳ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಜೊತೆಲಿ ಬಂದೆ ಅಫ್ಕೋರ್ಸ್ ನನ್ನ ಹೆಂಡತಿ ಶಿ ಈಸ್ ಎವ್ರಿಥಿಂಗ್ ಒಂಥರ ನನಗೆ. ಅಂದರೆ ಪರ್ಸ್ನಲ್ ಲೈಫಲ್ಲಿ ಅದೇ ಏರಿಳಿತಗಳಂತ ಹೇಳ್ತಾರಲ್ಲ, ಆ ಏರಿಳಿತಗಳಲ್ಲಿ ಕಡ್ಡಿ ತೊಗೊಂಡು ಸರಿ ಮಾಡಿ ಇದು ತಪ್ಪು ಮಾಡಿದ್ಯಾ ಅಂತ ಹೇಳೋದ್ರಿಂದ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಗುಡ್ ಟೈಮ್ಸ್ನ ಎಂಜಾಯ್ ಮಾಡೋದಕ್ಕೆ ಜೊತೆಲಿದ್ದು ಕಂಪ್ಲೀಟ್ ಸಾಥ್ ಕೊಡ್ತಾ ಇರೋದು ಅವಳು. ಸೊ ವಾಟ್ ಎಲ್ಸ್ ಅಂದರೆ ಅದನ್ನೇ ಹೇಳಿದೆ. ಅದಕ್ಕೆ ನಾನು 75% ಪರ್ಸ್ನಲ್ ಲೈಫು ಇಟ್ ಈಸ್ ಗುಡ್, ಐ ಆಮ್ ಎಂಜಾಯಿಂಗ್ ಒಂಥರ. ವಿಲ್ ಬಿ ರೆಡಿ ಟು ಕಾಂಪ್ರಮೈಸ್. ಇರಲಿ ಬಿಡುಗರು, ಆಮೇಲೆ ನೋಡ್ಕೊಳ್ಳೋಣ ಎಲ್ಲೋಗುತ್ತೆ ಅಂತ. ಬಟ್ ಈಗ ವಾಟ್ ಐ ರಿಯಲೈಸಸ್, ಇಲ್ಲ ಅದಕ್ಕೆ ಅದರದ್ದೇ ಸ್ಪೇಸ್ ಕೊಡಲೇಬೇಕು. ಬಿಕಾಸ್ ಇಲ್ಲ ಅಂದರೆ ಆ ಟೈಮ್ನ ಮತ್ತೆ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇವತ್ತಿದ್ದಂಗೆ ನಾಳೆ ಅಲ್ಲ, ನಾಳೆ ಇದ್ದಂಗೆ ನಾಡಿದ್ದಿಲ್ಲ. ಅಮೇಝಿಂಗ್ ಕ್ಯಾಚಿಂಗ್ ಅಪ್ ವಿತ್ ಯು ಆನ್ ಯುವರ್ ಕರೆಂಟ್ ಥಾಟ್ಸ್ ಅಬೌಟ್ ಲೈಫ್, ನಿನ್ನ ಕರಿಯರ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಫ್ಯೂಚರ್ ಪ್ಲಾನ್ಸ್. ದ್ಯಾಟ್ ವಾಸ್ ಇವತ್ತಿನ ಎಪಿಸೋಡ್ ವಿತ್ ದಿಲೀಪ್ ರಾಜ್. ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ನೆಕ್ಸ್ಟ್ ಟೈಮ್ ಮಜಾ ಮಾಡ್ತಾ ಇರು, ಹಿಂಗೆ ಇರು, ಚೇಂಜ್ ಆಗಬೇಡ. ಆಗೋದು ಇಲ್ಲ ನೀನು, ಇನ್ನಾಗೋ ಟೈಮು ಚೇಂಜ್ ಆಗೋದೆಲ್ಲ ಏನಿಲ್ಲ. ಇನ್ನೇನಿದ್ರು ಪಾತ್ರಗಳಲ್ಲಿ ನಾವು ಚೇಂಜ್ ಮಾಡಬೇಕು, ನಿನಗೆ ಬೇಕಾಗಿರೋದು. ಎಸ್, ಸೊ ಅದಕ್ಕೆ ವಿಶ್ ಮಾಡಬೇಕಷ್ಟೇ ಎಲ್ಲರೂ. ಒಂದಾದ್ರೂ ಚಾನ್ಸ್, ಈಗಲಾದ್ರೂ ಚಾನ್ಸ್ ಕೊಡ್ರು ಅವನಿಗೆ ಅಂತ.